ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 22ನೆಯ ವಾರ, ಸೆಪ್ಟೆಂಬರ್ 2, 2024, ಸೋಮವಾರ. ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 4ನೇ ಅಧ್ಯಾಯ 16ರಿಂದ 30ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರಾತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಯೇಸುವಿನ ಮೇಲೆಯೇ ನಾಟಿದ್ದವು. ಆಗ ಯೇಸು, ನೀವು ಪವಿತ್ರ ಗ್ರಂಥದ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಎಲ್ಲರೂ ಅವರನ್ನು ಬಹುವಾಗಿ ಮೆಚ್ಚಿಕೊಂಡರು. ಅವರ ಬಾಯಿಯಿಂದ ಬಂದ ಮಧುರ ಮಾತುಗಳನ್ನು ಕೇಳಿ ಅಚ್ಚರಿಗೊಂಡರು. ಇವನು ಜೋಸೆಫನ ಮಗನಲ್ಲವೇ ಎಂದು ಮಾತನಾಡಿಕೊಂಡರು. ಅನಂತರ ಯೇಸು ಅವರಿಗೆ, ವೈದ್ಯನೇ, ಮೊದಲು ನಿನ್ನನ್ನು ನೀನು ಗುಣಪಡಿಸಿಕೋ ಎಂಬ ಗಾದೆಯನ್ನು ನೀವು ನಿಸ್ಸಂದೇಹವಾಗಿ ನನಗೆ ಅನ್ವಯಿಸುವಿರಿ. ಅಲ್ಲದೆ ಕಫೆರ್ನೌಮಿನಲ್ಲಿ ನೀನು ಎಂಥೆಂಥ ಮಹತ್ಕಾರ್ಯಗಳನ್ನು ಮಾಡಿದೆ ಎಂದು ನಾವು ಕೇಳಿದ್ದೇವೆ, ಅಂತಹವುಗಳನ್ನು ಈ ನಿನ್ನ ಸ್ವಂತ ಊರಿನಲ್ಲೂ ಮಾಡು ಎಂದು ಹೇಳುವಿರಿ. ಆದರೆ ಯಾವ ಪ್ರವಾದಿಯೂ ಸ್ವಗ್ರಾಮದಲ್ಲಿ ಸನ್ಮಾನಿತನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಹಿಂದೆ ನಡೆದ ಒಂದು ಸಂಗತಿಯನ್ನು ಕೇಳಿ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಕ್ಷಾಮ ಬಂದುದಗಿತ್ತು. ಆಗ ಇಸ್ರಾಯೇಲ್ ನಾಡಿನಲ್ಲಿ ಎಷ್ಟೋ ಮಂದಿ ವಿಧವೆಯರಾಗಿದ್ದರು. ಅವರಾರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸಲಿಲ್ಲ. ಸಿದೋನ್ ದೇಶಕ್ಕೆ ಸೇರಿದ ಸರೆಪ್ತ ಊರಿನ ಒಬ್ಬ ವಿಧವೆಯ ಬಳಿ ಮಾತ್ರ ಕಳುಹಿಸಿದರು. ಅಂತೆಯೇ ಎಲೀಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ನಾಡಿನಲ್ಲಿ ಅನೇಕ ಕುಷ್ಠರೋಗಿಗಳು ಇದ್ದರು. ಅವರಲ್ಲಿ ಸಿರಿಯ ದೇಶದ ನಾಮಾನನನ್ನು ಬಿಟ್ಟು ಮಿಕ್ಕ ಯಾರೂ ಗುಣಮುಖರಾಗಲಿಲ್ಲ ಎಂದು ಹೇಳಿದರು. ಇದನ್ನು ಕೇಳಿ ಪ್ರಾರ್ಥನಾ ಮಂದಿರದಲ್ಲಿ ಇದ್ದ ಎಲ್ಲರೂ ಕಡುಕೋಪಗೊಂಡರು. ಯೇಸುವನ್ನು ಆ ಊರಿನ ಹೊರಕ್ಕೆ ಎಳೆದುಕೊಂಡು ತಮ್ಮ ಊರಿನ ಗುಡ್ಡದ ತುದಿಗೆ ಕೊಂಡೊಯ್ದು ಅಲ್ಲಿಂದ ಅವರನ್ನು ಕೆಳಕ್ಕೆ ದಬ್ಬಬೇಕೆಂದಿದ್ದರು. ಯೇಸುವಾದರೂ ಅವರ ನಡುವೆ ನಡೆದು ತಮ್ಮ ದಾರಿ ಹಿಡಿದು ಹೋದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಾವು ಯೇಸುವನ್ನು ಅರಿತಿದ್ದೇವೆಯೇ? ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾರೆ ಎಂಬ ಸತ್ಯವನ್ನು ಬೋಧಿಸಲು, ತಿಳಿಯಪಡಿಸಲು ಪ್ರಭು ಕ್ರಿಸ್ತರು ಈ ಧರೆಗೆ ಇಳಿದು ಬಂದರು. ವಾರಕ್ಕೊಮ್ಮೆ ಪ್ರಾರ್ಥನಾಲಯಕ್ಕೆ ಅಂದರೆ ಸಿನಗಾಗ್ಗೆ ಹೋಗಿ ಧರ್ಮಗ್ರಂಥವನ್ನು ಓದಿ ಅದರ ವಿವರಣೆಯನ್ನು ನೀಡುವುದು ಪ್ರಭು ಯೇಸುವಿನ ವಾಡಿಕೆಯಾಗಿತ್ತು. ಒಂದು ದಿನ ಪ್ರವಾದಿ ಯೆಶಾಯನ ಗ್ರಂಥವನ್ನು ಓದಿ ಬೋಧಿಸಿದಾಗ ಅವರ ಜ್ಞಾನವನ್ನು ಕಂಡು ಜನರು ಆಶ್ಚರ್ಯಚಕಿತರಾದರು. ಈತ ಜೋಸೆಫನ ಮಗನಲ್ಲವೇ? ಈತನಿಗೆ ಈ ಜ್ಞಾನವಾದರೂ ಎಲ್ಲಿಂದ ಬಂದಿತು ಎಂದು ಯೇಸುವನ್ನು ತಿರಸ್ಕರಿಸಿದರು. ಆದ್ದರಿಂದ ಯೇಸು ಯಾವುದೇ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಯೇಸು ಪ್ರಭುವಿನ ಸ್ವಂತ ಊರಿನ ಜನರೇ ಅವರ ದೈವತ್ವವನ್ನು, ಶಕ್ತಿಯನ್ನು ನಂಬಲಿಲ್ಲ. ಆದ್ದರಿಂದ ಮಹತ್ಕಾರ್ಯಗಳನ್ನು ಕಾಣಲಿಲ್ಲ. ಪ್ರಿಯರೇ, ನಾವು ಯೇಸುವನ್ನು ಅರಿತಿದ್ದೇವೆಯೇ ಅಥವಾ ಆ ಜನರಂತೆ ಯೇಸುವನ್ನು ತಿರಸ್ಕರಿಸಿದ್ದೇವೆಯೇ? ಅವರಲ್ಲಿ ಅಚಲವಾದ ವಿಶ್ವಾಸವನ್ನಿಟ್ಟರೆ ಮಾತ್ರ ನಮಗೆ ರಕ್ಷಣೆ ಎಂಬುದನ್ನು ಮರೆಯದಿರೋಣ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ವಿಲಿಯಂ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು ಕ್ರಿಸ್ತಶಕ 1070. ವಿಲಿಯಂ ಎಂಬ ಹೆಸರಿನ ಅರ್ಥ ಶಕ್ತಿಶಾಲಿ ಶಿರಸ್ತ್ರಾಣ ಎಂದು. ಇಂಗ್ಲೆಂಡ್ ಖಾಸಗಿ ದೇವಾಲಯದ ಗುರುವಾಗಿದ್ದರು. ಡೆನ್ಮಾರ್ಕ್ನಲ್ಲಿದ್ದ ಮೂರ್ತಿ ಪೂಜೆಯ ದೃಶ್ಯಗಳು ಕ್ರಿಸ್ತರನ್ನು ಸಾರುವಂತೆ ಪ್ರೇರೇಪಿಸಿದವು. ನಂತರ ನ್ಯೂಜಿಲೆಂಡ್ನಲ್ಲಿ ಅರಸನ ಮರಣ ದಂಡನೆಯ ಶಾಸನದ ವಿರುದ್ಧ ಹೋರಾಡಿದರು ಹಾಗೂ ಅರಸನ ಮನಪರಿವರ್ತನೆಗೆ ಕಾರಣರಾದರು. ನಂತರ ಅರಸನ ಜೊತೆಗೂಡಿ ಸುವಾರ್ತಾ ಕಾರ್ಯವನ್ನು ಮುಂದುವರೆಸಿದರು. ಸಂತ ವಿಲಿಯಂ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.